ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. GDSದು ಅಪ್ಲಿಕೇಶನ್ ಡೇಟು ಇನ್ನೇನು ಲಾಸ್ಟ್ ಆಗ್ತಾ ಇದೆ. 16th ಲಾಸ್ಟ್ ಡೇಟು. ಇನ್ನೂ ಯಾರ್ಯಾರೆಲ್ಲ ಅಪ್ಲೈ ಮಾಡಿಲ್ಲ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ಅಪ್ಲೈ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಯಾರಾದರೂ ಲಾಸ್ಟಲ್ಲಿ ಅಪ್ಲೈ ಮಾಡಬೇಕು ಅಂತ ಇರೋರು ಪೂರ್ತಿ ಲಾಸ್ಟ್ ಡೇವರೆಗೂ ವೆಯ್ಟ್ ಮಾಡಬೇಡಿ. ಇವತ್ತು ಇಲ್ಲ ನಾಳೆ ಅಷ್ಟರಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂತಂದರೆ ಸರ್ವರ್ ಎಲ್ಲ ತುಂಬ ಫ್ರೀ ಇದೆ. ಆಲ್ಮೋಸ್ಟ್ ಅಪ್ಲೈ ಮಾಡೋರೆಲ್ಲ ಮಾಡಿದ್ದಾರೆ. ಸೊ ಈಗಲೇ ಅಪ್ಲೈ ಮಾಡ್ಕೊಂಬಿಡಿ. ಜಾಸ್ತಿ ಏನು ಪ್ರೋಸೆಸ್ ಕೂಡ ಇಲ್ಲ. ಯಾವುದೇ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡೋದು ಆ ಥರ ಏನೂ ಇಲ್ಲ. ಜಸ್ಟ್ ಎಂಟರ್ ಮಾಡೋದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕಾಗತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಫೇಕ್ ಡೀಟೇಲ್ಸ್ನ ಕೊಡಬೇಡಿ, ಕರೆಕ್ಟಾಗಿ ಎಂಟರ್ ಮಾಡಿ. ಓಕೆನಾ? ಸೊ ನೀವು ಈಗ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಏನಾದರೂ ಕರೆಕ್ಷನ್ ಇದೆ, ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ರಾಂಗ್ ಮಾಡಿದ್ದೀರಾ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂತ ಅಂದರೆ ಕರೆಕ್ಷನ್ನಿಗೆ ಕೂಡ ಟೈಮ್ ಇದೆ. 18 ಮತ್ತು 19 ನೀವು ಕರೆಕ್ಷನ್ ಮಾಡ್ಕೊಳ್ಬೋದು. 16ನೇ ತಾರೀಕು ಫುಲ್ ಡೇ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕಿರಲ್ಲ. 5 ಗಂಟೆಗೆ ಲಾಸ್ಟ್ ಆಗುತ್ತೆ. 5 ಗಂಟೆ ಒಳಗಡೆ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಳ್ಬೇಕಾಗುತ್ತೆ. ಕರೆಕ್ಷನ್ನಿಗೂ ಅಷ್ಟೇ 18 ಮತ್ತು 19ನೇ ತಾರೀಕು 5 ಗಂಟೆವರೆಗೂ ಮಾತ್ರ ಕರೆಕ್ಷನ್ನಿಗೆ ಟೈಮ್ ಇರೋದು. ಅಷ್ಟರೊಳಗಡೆ ಏನಾದರೂ ಕರೆಕ್ಷನ್ ಇತ್ತು ಅಂತಂದರೆ ನೀವು ಮಾಡ್ಕೊಳ್ಬೋದು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬರೋದು ಫಸ್ಟ್ ಮೆರಿಟ್ ಲಿಸ್ಟು. ಯಾವಾಗ ಬರುತ್ತೆ ಫಸ್ಟ್ ಮೆರಿಟ್ ಲಿಸ್ಟ್ ಅಂತ ಅಂದರೆ ಈಗ ಆಲ್ರೆಡಿ ಅಂದರೆ ಸರ್ಕ್ಯುಲರಲ್ಲಿ ಇರೋ ಥರ February 28 ನಿಮಗೆ ಫಸ್ಟ್ ಮೆರಿಟ್ ಲಿಸ್ಟು ಬರುತ್ತೆ. ಅಕಸ್ಮಾತ್ ಬರಲಿಲ್ಲ, ಏನಾದರೂ ಪ್ರಾಬ್ಲಮ್ ಆಯಿತು, ಟೆಕ್ನಿಕಲ್ ಇಶ್ಯೂಸ್ ಆಯಿತು ಅಂತ ಅಂದರೆ ಫಸ್ಟ್ ವೀಕ್ ಮಾರ್ಚಲ್ಲಿ ಗ್ಯಾರಂಟಿ ಬರುತ್ತೆ ನಿಮಗೆ ಫಸ್ಟ್ ಮೆರಿಟ್ ಲಿಸ್ಟು. ನಿಮ್ಮ ಇಮೇಲಿಗೆ ಮತ್ತು ನಿಮ್ಮ ನಾರ್ಮಲ್ SMS-ಗೆ ಮೆಸೇಜ್ ಬರುತ್ತೆ. ಅದನ್ನು ನೋಡಿಕೊಂಡು ನೀವು ಹೋಗಬೇಕಾಗತ್ತೆ. ಕೆಲವೊಂದು ಸರಿ ಮೆಸೇಜ್ ಬರೋದಿಲ್ಲ. ಹಾಗಾಗಿ ಫಸ್ಟ್ ಮೆರಿಟ್ ಲಿಸ್ಟು ನೀವು ವೆಬ್ಸೈಟಲ್ಲೇ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಫಸ್ಟ್ ಮೆರಿಟ್ ಲಿಸ್ಟ್ ಬಂದಾಗ ನಿಮಗೆ ಇನ್ಫಾರ್ಮ್ ಕೂಡ ಮಾಡ್ತೀನಿ. ಸೊ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಅಕಸ್ಮಾತ್ ನೀವು ಸೆಲೆಕ್ಟ್ ಆಗಲಿಲ್ಲ ಅಂತ ಅಂದರೆ ನೀವು ಭಯಪಡೋವಂಥ ಅವಶ್ಯಕತೆ ಇಲ್ಲ. 6-7 ಮೆರಿಟ್ ಲಿಸ್ಟ್ಗಳನ್ನ ಬಿಡ್ತಾ ಇರ್ತಾರೆ. ಓಕೆನಾ? ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸೆಲೆಕ್ಟ್ ಆಗ್ತೀರಾ. ಅಕಸ್ಮಾತ್ ಸೆಲೆಕ್ಟ್ ಆಗಲಿಲ್ಲ ಅಂತ ಅಂದರೆ ಇನ್ನೊಂದು ಅಂದರೆ ಶೆಡ್ಯೂಲ್ ಕೂಡ ಬಿಡ್ತಾರೆ. ಆವಾಗ ನೀವು ಸೆಲೆಕ್ಟ್ ಆಗ್ತೀರಾ. ಓಕೆನಾ? ನೆಕ್ಸ್ಟು ಈ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಅದರದ್ದೇ ಆದಂತಹ ಪ್ರಿಫರೆನ್ಸಸ್ ಇದೆ. ಅಂದರೆ ಪೋಸ್ಟ್ ಆಫೀಸ್ ಕಡೆಯಿಂದ ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು ಕೂಡ 98% ಇರುತ್ತೆ, ಇನ್ನೊಬ್ರದ್ದು ಕೂಡ 98 ಇರುತ್ತೆ. ಬಟ್ ಅವರು ಸೆಲೆಕ್ಟ್ ಆಗಿರ್ತಾರೆ, ನೀವು ಸೆಲೆಕ್ಟ್ ಆಗಿರೋದಿಲ್ಲ. ಆವಾಗ ನಿಮ್ಗೆ ಅನಿಸುತ್ತೆ ಏನೋ ಗೋಲ್ಮಾಲ್ ಎಲ್ಲ ನಡೀತಾ ಇದೆ ಅಂತ. ಆ ಥರ ಏನೂ ಆಗೋದಿಲ್ಲ. ಏನಂತಂದರೆ ಪ್ರಿಫರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹುಡುಗ ಆಗಿದ್ದು ಹುಡುಗಿದು 98% ಇತ್ತು ಅಂತಂದರೆ ಹುಡುಗಿನ ಸೆಲೆಕ್ಟ್ ಮಾಡ್ಕೊತಾರೆ, ಗರ್ಲ್ಸ್ನ ಸೆಲೆಕ್ಟ್ ಮಾಡ್ಕೊತಾರೆ. ಆ ಥರ ಇರುತ್ತೆ ಸೆಲೆಕ್ಷನ್ ಪ್ರೋಸೆಸ್ಸು. ಹಾಗೆ ನಿಮಗೆ ಸ್ವಲ್ಪ ಏಜ್ ಕಡಿಮೆ ಇದ್ದು ಏಜ್ ಜಾಸ್ತಿ ಇರೋರು ಇದ್ರು ಅಂತ ಅಂದರೆ ಏಜ್ ಯಾರ್ದು ಜಾಸ್ತಿ ಇರುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಆ ಥರ. ಮತ್ತು SC ST ಇದ್ದಾಗ ಅಂದರೆ SC ST ಮತ್ತು OBCದು 1% ಇದ್ದಾಗ SC STನ ಸೆಲೆಕ್ಟ್ ಮಾಡ್ಕೊತಾರೆ. ಆ ಥರ ಈ ಒಂದು ಪ್ರಿಫರೆನ್ಸಸ್ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತಾರೆ. ಓಕೆನಾ? ಸೊ ನೀವು ನಂದು ಅಷ್ಟೇ ಪರ್ಸೆಂಟೇಜ್ ಇತ್ತು, ನಾನು ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ ಈಗ ಆಲ್ರೆಡಿ ಅಪ್ಲೈ ಅಪ್ಲೈ ಮಾಡೋ ಅಂಥವ್ರು ಯೋಚನೆ ಮಾಡ್ತಾ ಇರ್ತೀರ. ಇದಕ್ಕೆ ಇದೇ ರೀಸನ್ನು. ಸೊ ಅಪ್ಲೈ ಮಾಡಿ ಈ ಸರಿನೂ ಮಾಡಿ. ನೆಕ್ಸ್ಟ್ ಟೈಮ್ ಅಕಸ್ಮಾತ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಕೂಡ ಮಾಡಿ, ನಿಮ್ಮದು ಕೂಡ ಸೆಲೆಕ್ಷನ್ ಆಗುತ್ತೆ. ಮತ್ತು ಏನಾದರೂ GDSಲ್ಲಿ ಡೌಟ್ಸ್ ಇದೆ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಆದಷ್ಟು ರಿಪ್ಲೈ ಕೊಡ್ತೀನಿ. ಮತ್ತು ಇನ್ನು ಏನಾದರೂ ಬೇರೆ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವೀಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ. ಅದೇ ಥರ ನಿಮಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋವಂಥ ವೀಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.